ಚಾನೆಲ್. ನಾನು ಸ್ವರ್ಣ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಓಲ್ಡ್ ಸ್ಯಾರಿ ಹೇಗೆ ಗೌನ್ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬ ಈಸಿ. ಜಸ್ಟ್ 100 ರೂಪೀಸ್ ಖರ್ಚು ಮಾಡಿದ್ರೆ ಸಾಕು, ಅಂದರೆ ಲೈನಿಂಗ್ ಕ್ಲಾತ್ಗೋಸ್ಕರ. ಸೊ ಅದನ್ನು ಖರ್ಚು ಮಾಡಿದ್ರೆ ನಿಮಗೆ ಒಂದು ಬ್ಯೂಟಿಫುಲ್ ಗೌನು ರೆಡಿ ಆಗುತ್ತೆ. ಸೊ ಅದು ಹೇಗೆ ಸ್ಟಿಚ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಗೌನ್ ಹೇಗೆ ಸ್ಟಿಚ್ ಮಾಡಿದೆ ಅಂತ ಬನ್ನಿ ನೋಡೋಣ. ಫಸ್ಟ್ ನಾವು ಸ್ಯಾರಿನಲ್ಲಿ ಸೆರಗಿನ ಭಾಗವನ್ನು ಕಟ್ ಮಾಡಿ ಇಟ್ಕೋಬೇಕು. ನಾನು ಇದನ್ನು ಟಾಪ್ಗೆ ಯೂಸ್ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಸಪ್ರೇಟ್ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಲೈನಿಂಗ್ ಕ್ಲಾತು. ಟಾಪ್ ಪೋರ್ಷನ್ಗೆ ನಾನು ಕಾಟನ್ ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ, ಮತ್ತು ಬಾಟಮ್ಗೆ ನಾನು ಪಾಲಿಸ್ಟರ್ ತೊಗೊಂಡಿದ್ದೀನಿ. ಬಾಟಮ್ ಪೋರ್ಷನ್
ಸಣ್ಣ ಸಣ್ಣ ಪ್ಲೀಟ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಟಾಪ್ ಪೋರ್ಷನ್ ಬ್ಯಾಕ್ಗೆ ನಾನು ಜಿಪ್ಪನ್ನು ಹಾಕೋದಕ್ಕೋಸ್ಕರ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಜಿಪ್ಪರನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟು ಸ್ಟಿಚ್ ಮಾಡೋದಕ್ಕೋಸ್ಕರ ಈ ಕ್ಲಾತನ್ನು ಬಳಸ್ತಾ ಇದ್ದೀನಿ. ಸೊ ಇದರಿಂದ ನಾವು ಎರಡು ಕಡೆ ಸೈಡ್ ಸ್ಟಿಚ್ಚನ್ನು ಮೊದಲು ಮಾಡಿಕೊಂಡು ಅದಾದಮೇಲೆ ಜಿಪ್ಪನ್ನು ಅದಕ್ಕೆ ಸ್ಟಿಚ್ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಬಾಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಈಗ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಸೊ ನೆಕ್ಸ್ಟು ಈಗ ಪ್ಲೀಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಟಾಪ್ ಪೋರ್ಷನ್ಗೆ ಆ್ಯಡ್ ಮಾಡಿ ಸ್ಟಿಚ್ ಮಾಡಬೇಕು. ಇದು ನೋಡಿ ಈಗ ಫ್ರಂಟ್ ಪಾರ್ಟು. ಇದನ್ನು ಸಹ ಫಸ್ಟು ನಾವು ನೆಕ್ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ರೆಡಿ ಆದಮೇಲೆ ಅದಕ್ಕೂ ಸಹ ನಾವು ಸ್ಮಾಲ್ ಪ್ಲೀಟ್ಸ್ನ ಮಾಡ್ಕೊಂಡಿರ್ತೀವಲ್ವ ಬಾಟಮ್ ಸೈಡು ಅದನ್ನು ಅದಕ್ಕೆ ಸ್ಟಿಚ್ ಮಾಡಬೇಕು. ಸೊ ಈಗ ಅದು ಸಹ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಈಗ ಸ್ಲೀವ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಶಾರ್ಟ್ ಸ್ಲೀವ್ ಹಾಕ್ಕೊಳ್ಳೋದ್ರಿಂದ ಶಾರ್ಟ್ ಸ್ಲೀವ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸಹ ಟಾಪ್ ಪೋರ್ಷನಲ್ಲಿ ಉಳಿದಿರುವಂಥ ಕ್ಲಾತಲ್ಲೇ ನಾನು ಸ್ಲೀವ್ಗೆ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಮತ್ತೊಂದು ವಿಷಯ ಏನಂದರೆ ನಾನು ಟ್ರೈನ್ಡ್ ಅಲ್ಲ ಅಂತ ನಿಮ್ಗಾಗಲೇ ಹೇಳಿದ್ದೀನಿ. ಸೊ ನಾನೊಂದು ಅಂದಾಜಿನ ಮೇಲೆ ಎಲ್ಲ ಲೆಂತ್ದು ಕಟ್ ಮಾಡ್ಕೊಳ್ಳೋದು ಮೆಜರ್ಮೆಂಟು. ಸೊ ಆದಷ್ಟು ನೀವು ನಿಮ್ಮ ಬಾಡಿ ಮೆಜರ್ಮೆಂಟ್ನ ತೊಗೊಂಡ್ರೆ ಅದರ ಅಂದಾಜಿನ ಮೇಲೆ ಕಟ್ ಮಾಡ್ಕೋಬೋದು. ಸೊ ಇದಕ್ಕೆ ಟ್ರೈನಿಂಗ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕಲಿ ಕಲಿಬೋದು. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸ್ಲೀವ್ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈಗ ಎರಡು ಸೈಡ್ ರೆಡಿಯಾಗಿದೆ ಗೌನ್ದು. ಸೊ ಅದನ್ನು ಶೋಲ್ಡರ್ ಅಟ್ಯಾಚ್ ಮಾಡಿ ನೆಕ್ಸ್ಟು ಸ್ಲೀವ್ನು ಸಹ ಅಟ್ಯಾಚ್ ಮಾಡಿ ಸೈಡ್ ಸ್ಟಿಚ್ ಮಾಡಿದರೆ ಅಲ್ಲಿಗೆ ಗೌನ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ಸ್ಟೋನ್ ವರ್ಕ್ ಆ ಥರ ಏನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಸ್ಟೋನ್ ವರ್ಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಗೋಲ್ಡ್ ಬಾಲ್ ಚೈನನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದು 2 ಲೈನ್ ಹಾಕಿ ನೆಕ್ಸ್ಟ್ ಅದಾದಮೇಲೆ ಸ್ಟೋನ್ ಚೈನನ್ನು ಯೂಸ್ ಮಾಡಿ ಸ್ಮಾಲ್ ಡಿಸೈನ್ ಕೊಡ್ತಾ ಇದ್ದೀನಿ. ಅದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡ್ ಬಾಲ್ ಚೈನ್, ಸ್ಟೋನ್ ಚೈನ್ ಮತ್ತು ಪರ್ಲ್ ಚೈನ್ ಸಹ ಯೂಸ್ ಮಾಡಿದ್ದೀನಿ, ನೋಡ್ಬೋದು. ಮತ್ತು ಇದಾದಮೇಲೆ ಟಾಪ್ ಪೋರ್ಷನಲ್ಲಿ ಸ್ಮಾಲ್ ಡಿಸೈನ್ ಚಮ್ಕೀಸ್ ಬರೋ ಥರ ಅಲ್ಲೂ ಸಹ ನಾನು ಡಿಸೈನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಗೌನ್ನ ಫೈನಲ್ ಲುಕ್ಕು ಈ ಥರ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಒಳ್ಳೆ ರಿಚ್ ಲುಕ್ ಕೊಡುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.